ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಮೂವರು ಇನ್, ಇಬ್ಬರು ಔಟ್. ಇದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಶಾಸಕರ ಅಸಮಾಧಾನ ತಣಿಸಲು ಈಗ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನೋಡಿ, ಯಾರೆಲ್ಲ ಶಾಸಕರು ಅಸಮಾಧಾನರಿದ್ರು, ಈಗ ಅಸಮಾಧಾನ ಶಮನಕ್ಕೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಆಪರೇಷನ್ ನಡೆಸಲಿದ್ದಾರೆ. ಮೂವರು ಇನ್, ಇಬ್ಬರು ಔಟ್. ಬಿಗ್ ಎಕ್ಸ್ಕ್ಲೂಸಿವ್. ಏನು, ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಇದೀಗ ಅಸಮಾಧಾನ ಶಮನಕ್ಕೆ ದೆಹಲಿಯಲ್ಲಿ ಡಿಕೆಶಿ ಆಪರೇಷನ್ ನಡೆಸಲು ಮುಂದಾಗಿದ್ದಾರೆ. ಸಂಪುಟ ಖಾತೆ ಹಂಚಿಕೆಯ ಬಗ್ಗೆ ಚರ್ಚಿಸಲು ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ. ಇನ್ನು ದೆಹಲಿಗೆ ಹೋಗುವ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಪಟ್ಟು ಹಿಡಿದವರ ಪೈಕಿ ಯಾರಿಗೆ ಚಾನ್ಸ್ ಕೊಡಬೇಕೆಂದು ಚರ್ಚೆಯನ್ನ ನಡೆಸಲಿದ್ದಾರೆ. ಸಂಪುಟದಲ್ಲಿ ಇರುವ ಯಾರನ್ನ ಕೈ ಬಿಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಈಗಾಗಲೇ ಗುಂಡೂರಾವ್ ಅವರನ್ನ ಸಮಾಧಾನಿಸಿರುವಂತಹ ಡಿಕೆ ಶಿವಕುಮಾರ್ ಮೂವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಡಿಕೆಶಿ ನಿರ್ಧಾರವನ್ನ ಮಾಡಿದ್ದಾರೆ. ಇಬ್ಬರನ್ನ ಸಂಪುಟದಿಂದ ಕೊಡಲು ತೀರ್ಮಾನವನ್ನ ನೀಡಲಾಗಿರುವಂಥದ್ದು. ಅಂದರೆ ಇಬ್ಬರನ್ನ ತೆಗೆದುಹಾಕಲು ನಿರ್ಧಾರವನ್ನ ಮಾಡಲಾಗಿದೆ. ಮೂವರು ಇನ್, ಇಬ್ಬರು ಔಟ್. ಏನು ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ತು. ಶಾಸಕರು ಮುನಿಸ್ಕೊಂಡ್ರು, ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಈಗ ಒಂದು ಖಾತೆ ಒಂದು ಸಚಿವ ಸ್ಥಾನ ಉಳಿದುಕೊಂಡಿರುವಂಥದ್ದು. ಅದರಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಇದೀಗ ಏನು ಸಚಿವ ಸಂಪುಟ ವಿಸ್ತರಣೆ ಆಗಿತ್ತು ಅದರಲ್ಲಿ ಇಬ್ಬರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟು ಮೂವರು ಇನ್ನಾಗ್ತಾರೆ. ಅಂದರೆ ಒಂದು ಖಾಲಿ ಇತ್ತಲ್ವ, ಅದ್ರ ಜೊತೆಗೆ ಇನ್ನೆರಡು ಸಚಿವರನ್ನ ನೇಮಕ ಮಾಡುವಂಥದ್ದು. ಆ ರೀತಿಯಲ್ಲಿ ಈಗ ಒಂದು ಆಪರೇಷನ್ ಮಾಡಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಅಸಮಾಧಾನ ಶಮನಕ್ಕೆ ದೆಹಲಿಯಲ್ಲಿ ಡಿಕೆಶಿ ಆಪರೇಷನ್ಗೆ ಮುಂದಾಗಿರುವಂಥದ್ದು. ದೆಹಲಿಗೆ ಹೋಗುವ ಮುನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡುವಂಥದ್ದು ಈ ಬಗ್ಗೆ. ಅಂದರೆ ಯಾರಿಗೆ ಅವಕಾಶ ಕೊಡಬೇಕು, ಅಂದರೆ ತುಂಬ ಜನ ಆಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ, ನನಗೆ ಇದೇ ಖಾತೆ ಬೇಕು ಅಂತ. ಇನ್ನು ಕೆಲವರು ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿತಿರುವಂಥದ್ದು. ಹಾಗಾಗಿಯೇ ಒಂದು ಸುತ್ತಿನ ಸಭೆ ಮಾಡಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ಮಾಡಿ ಡಿಕೆ ಶಿವಕುಮಾರ್ ನಂತರ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಯಲ್ಲಿ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಆಪರೇಷನ್ ನಡೆಸಲಿದ್ದಾರೆ. ಈಗಾಗಲೇ ಏನು ಸಂಪುಟ ವಿಸ್ತರಣೆ ಆಗಿದೆ ಅದರಲ್ಲಿ ಇಬ್ಬರಿಗೆ ಗೇಟ್ ಪಾಸ್ ಸಿಗುತ್ತೆ, ಇನ್ನಿಬ್ರು ಅದಕ್ಕೆ ಆ್ಯಡ್ ಆಗುವಂಥದ್ದು ಹೊಸಬರು. ಇನ್ನು ಮೂವರು ಇನ್, ಇಬ್ಬರು ಔಟ್. ಯಾರ್ಯಾರು ಅಂತ ನೋಡೋದಾದ್ರೆ ಬಸವರಾಜ ಶಿವಣ್ಣ ಬ್ಯಾಡಗಿ, ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ಎಂ ಕೃಷ್ಣಪ್ಪ ಇವರು ಏನು ಸಚಿವರಾಗುವಂತಹ ಸಾಧ್ಯತೆ ಇರುವಂಥದ್ದು. ಎಂ ಕೃಷ್ಣಪ್ಪ ನನ್ನ ಸಚಿವನ ಆಗಲೇಬೇಕು ಅಂತ ಹಠ ಮಾಡಿರುವಂಥದ್ದು, ನನಗೆ ಸಚಿವ ಸ್ಥಾನ ಕೊಡಿ ನೀವು ಅಂತ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರಿಗೂ ಸಿಗುವಂತಹ ಸಾಧ್ಯತೆ ಇದೆ. ಬಸವರಾಜ ಶಿವಣ್ಣ ಇವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ ಇಬ್ಬರನ್ನ ತೆಗೆದು ಇಲ್ಲಿ ಮೂವರನ್ನ ಆ್ಯಡ್ ಮಾಡುವಂಥದ್ದು. ಈಗಾಗಲೇ ಒಂದು ಸಚಿವ ಸ್ಥಾನ ಉಳಿದುಕೊಂಡಿದೆ, ಇನ್ನಿಬ್ಬರನ್ನ ತೆಗೆದ್ರೆ ಇಲ್ಲಿ ಮೂವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಾಗುತ್ತೆ. ಈ ಒಂದು ಆಪರೇಷನ್ಗೆ ಮುಂದಾಗಿರುವಂಥದ್ದು. ಸಚಿವ ಸ್ಥಾನ ಹಂಚಿಕೆ ಆದ ನಂತರವಾಗಿ ಬಂಡಾಯ ಜೋರಾಯಿತು ಕಾಂಗ್ರೆಸ್ನಲ್ಲಿ. ನಾವು ರಿಸೈನ್ ಮಾಡ್ತೀವಿ, ನಾವು ಪಕ್ಷ ಬಿಡ್ತೀವಿ ಅಂತ ಹೇಳಿ ಶಾಸಕರಲ್ಲಿ ಹೆದರಿಕೆಯನ್ನು ಹಾಕೋದು, ಅಂದರೆ ಹೆದರಿಸಿದ್ರು ಕಾಂಗ್ರೆಸ್ಸನ್ನು. ಆದರೆ ಇಲ್ಲಿ ರಿಸೈನ್ ಮಾಡೋರು ಮಾಡಬಹುದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆದರೂ ಕೂಡ ಒಳಮುನಿಸು ಇರುವಂಥದ್ದು, ನೇರವಾಗಿ ಅಂದರೆ ಹೇಳಿಕೆ ನೀಡುತ್ತಾ ಇರುವಂಥದ್ದು, ನಮಗೆ ಅವಕಾಶ ಕೊಡಲಿಲ್ಲ, ಇಲ್ಲಿ ಪಕ್ಷಕ್ಕೆ ಬಂದವರಿಗೆ ಅವಕಾಶ ನೀಡಿದ್ದಾರೆ ಅಂತ. ಇನ್ನು ದೆಹಲಿಯಲ್ಲಿ ಖರ್ಗೆಯ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಸುದೀರ್ಘ ಚರ್ಚೆಯನ್ನ ನಡೆಸಲಿದ್ದಾರೆ. ಖರ್ಗೆಯ ಜೊತೆ 4 ವಿಚಾರಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತುಕತೆಯನ್ನ ಮಾಡಲಿದ್ದಾರೆ. ಚರ್ಚೆ 1, ಅಗತ್ಯ ಬಿದ್ದರೆ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡೋದು. ಇನ್ನು ಚರ್ಚೆ 2 ಏನಂತಂದ್ರೆ ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗಬಾರ್ದು. ಇನ್ನು ಚರ್ಚೆ 3 ಏನು ಅಂದ್ರೆ 13 ಸಚಿವರ ಪೈಕಿ ಒಂದಿಬ್ಬರ ಖಾತೆಯನ್ನ ಬದಲಾವಣೆ ಮಾಡುವಂಥದ್ದು. ಇನ್ನು ಖಾತೆ ರಹಿತ ಮಂತ್ರಿಗಳಿಗೆ ಶೀಘ್ರವೇ ಖಾತೆ ಹಂಚಿಕೆ ಮಾಡುವಂಥದ್ದು. ಈ ಒಂದು 4 ವಿಚಾರಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿ ಕೆ ಶಿವಕುಮಾರ್ ಸುದೀರ್ಘ ಚರ್ಚೆಯನ್ನ ನಡೆಸಲಿದ್ದಾರೆ. ಅಂದರೆ ಅಗತ್ಯ ಬಿದ್ದರೆ ಸಣ್ಣ ಪುಟ್ಟ ಬದಲಾವಣೆಯನ್ನು ಇದರಲ್ಲಿ ಮಾಡುವಂಥದ್ದು. ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗಬಾರ್ದು, ಯಾವ ಕಾರಣಕ್ಕೂ ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗಬಾರ್ದು. 13 ಸಚಿವರ ಪೈಕಿ ಒಂದಿಬ್ಬರ ಖಾತೆಯನ್ನು ಬದಲಾವಣೆ ಮಾಡುವಂಥದ್ದು. ಈ ರೀತಿ 4 ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥದ್ದು. ಅಂದರೆ ಖಾತೆ ರಹಿತ ಮಂತ್ರಿಗಳಿಗೆ ಶೀಘ್ರವೇ ಖಾತೆಯನ್ನು ಹಂಚಿಕೆ ಮಾಡುವಂಥದ್ದು. ಈ 4 ವಿಚಾರಗಳ ಕುರಿತು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಸುದೀರ್ಘ ಚರ್ಚೆಯನ್ನ ನಡೆಸಲಿದ್ದಾರೆ. ಅಂದರೆ ಅಗತ್ಯ ಬಿದ್ದರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡುವಂಥದ್ದು. ಇನ್ನು ಖಾತೆ ಹಂಚಿಕೆ ವಿಚಾರ ಇದೆಯಲ್ಲ,
ಇದರಲ್ಲಿ ಸಚಿವರು ನನಗೆ ಇದೇ ಖಾತೆಯನ್ನ ಕೊಡಬೇಕು ಅಂತ ಹೇಳಿ ಹಠ ಹಿಡಿತಾ ಇರುವಂಥದ್ದು, ನನಗೆ ಇಂಥದ್ದೇ ಬೇಕು ಅಂತ. ಹಾಗಾಗಿ ಇಲ್ಲಿ ಖಾತೆ ಹಂಚಿಕೆಯಲ್ಲಿ ಯಾವುದೇ ರೀತಿ ಗೊಂದಲ ಆಗಬಾರದು. ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಆ ಖಾತೆಯನ್ನು ನೀಡಬೇಕು. ಇನ್ನು 13 ಸಚಿವರ ಪೈಕಿ ಒಂದಿಬ್ಬರ ಖಾತೆಯನ್ನು ಬದಲಾವಣೆ ಮಾಡುವಂಥದ್ದು ಇಲ್ಲಿ. ಅಂದರೆ ಈಗಾಗಲೇ ಏನು ಖಾತೆ ಹಂಚಿಕೆ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಒಂದಿಬ್ಬರ ಖಾತೆ ಏನಿದೆ ಅದನ್ನು ಬದಲಾವಣೆ ಮಾಡುವಂಥದ್ದು. ಇನ್ನು 4ನೇ ವಿಚಾರ ಏನಂತಂದರೆ, ಖಾತೆ ರಹಿತ ಮಂತ್ರಿಗಳು ಯಾರಿರ್ತಾರೆ ನೋಡಿ, ಅವರಿಗೆ ಖಾತೆ ಇನ್ನೂ ಹಂಚಿಕೆ ಆಗಿರಲ್ಲ, ಅಂಥವರಿಗೆ ಶೀಘ್ರವೇ ಖಾತೆ ಹಂಚಿಕೆಯನ್ನು ಮಾಡುವಂಥದ್ದು. ಈ ವಿಚಾರಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸಿಎಂ ಡಿ ಕೆ ಶಿವಕುಮಾರ್ ಚರ್ಚೆಯನ್ನು ನಡೆಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಚಿವಾಕಾಂಕ್ಷಿಗಳು ಬಂಡಾಯ ಎದ್ದಿದ್ರೆ, ಮತ್ತೊಂದು ಕಡೆ ಸಚಿವರು ಏನಿದ್ದಾರೆ ಅವರು ಇಂಥದ್ದೇ ಖಾತೆ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಇದು ಬಹಳಷ್ಟು ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ಗೆ. ಇದನ್ನು ಯಾವ ರೀತಿ ನಿಭಾಯಿಸೋದು, ಅಸಮಾಧಾನಿತರನ್ನ ಯಾವ ರೀತಿ ಸಮಾಧಾನ ಪಡಿಸೋದು ಅನ್ನುವಂಥದ್ದು ತಲೆನೋವಾಗ್ಬಿಟ್ಟಿದೆ. ಮಹಿಳೆ ಕೋಟ ಅಂತ ಅದು ಯಾವಾಗ ಆಗ್ಬೋದು? 1-2 ದಿನ ಅಥವಾ ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಅದೇ ಒಂದು ಕಾದಿದೆ ಮಹಿಳೆ ಕೋಟ ಅಂತ ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? 1-2 ದಿನ ಅಥವಾ ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ. ಅದೇ ಒಂದು ಕಾದಿದೆ ಮಹಿಳೆ ಕೋಟ ಅಂತ.